ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನೇನೇ ಹೇಳೆ, ನನಗಂತೂ ನಂಬಿಕೆ ಬರ್ತಾ ಇಲ್ಲ. ಅತ್ತೆ, ಶಾರದಮ್ಮ ಏನೋ ದೊಡ್ಡದಾಗಿ ಹೇಳ್ಬಿಟ್ಟು ಕಣ್ಮರೆ ಆಗೋದ್ರು. ಇಷ್ಟೆಲ್ಲ ಅವ್ರೊಬ್ರೇ ಮಾಡ್ತಾರೆ ಅಂದ್ರೆ ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಅತ್ತೆ. ನಾನು ಇಷ್ಟೊತ್ವರೆಗೂ ಅದನ್ನೇ ಹೇಳ್ತಿದ್ದೆ ಇವಳ ಹತ್ರ. ನನಗಂತೂ ನಂಬಿಕೆ ಇಲ್ಲವೇ ಇಲ್ಲ. ಅವಳು ಬಂದಿದ್ದಕ್ಕೂ ವಟ ವಟ ಅಂತ ಮಾತಾಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅಲ್ಲ, ಗುರ್ತು ಪರಿಚಯನೇ ಇಲ್ಲದೆ ಇಷ್ಟೆಲ್ಲ ಖರ್ಚು ಮಾಡ್ತೀನಿ ಅಂದ್ರೆ ನಂಬೋದುಂಟೆ? ಇಲ್ಲ ಸೀತಕ್ಕ, ನನಗೆ ಯಾಕೋ ವೆಂಕಟನಾಥನನ್ನ ಅವಳು ಎಲ್ಲೋ ಕಳಿಸಿದಾಳೆ ಅಂತ ಅನಿಸ್ತಾ ಇದೆ. ಅಲ್ಲ ಅತ್ತೆ, ಅವ್ರು ನಿನ್ನ ನೋಡ್ತಿರೋದೇ ಎಷ್ಟೋ ವರ್ಷಗಳ ನಂತರ ಅಂತ ಹೇಳ್ತಾರೆ. ವೆಂಕಟನಾಥ ಎಷ್ಟೋ ವರ್ಷಗಳು ಮದುವೆಯಲ್ಲೇ ಇದ್ದಿದ್ದು. ಅಂಥದ್ರಲ್ಲಿ ಇವ್ರು ಅವನ್ನ ಯಾವಾಗ ನೋಡಿದ್ರು, ಯಾವಾಗ ಪರಿಚಯ ಮಾಡ್ಕೊಂಡ್ರು? ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಅವಳ ಪರಿಚಯ ಹಾಗಿರ್ಲಿ ಕಣೆ, ಅವನನ್ನ ನೋಡಿದ್ಯಾ ನೀನು? ಕಂಡ ತಕ್ಷಣ ಅಮ್ಮ ಅಂತ ಕಾಲಿಗೆ ಬಿದ್ದುಬಿಟ್ಟ. ಅವಳನ್ನ ನೋಡ್ತಾ ಇದ್ರೆ ನಮ್ ಕಡೆ ತಿರ್ಗೂ ನೋಡೋದಿಲ್ಲ ಅಂತಾನೆ. ಅವಳೇನಾದ್ರೂ ಮಾಟ ಮಂತ್ರ ಮಾಡೋ ಯಕ್ಷಿಣಿನ ಅಂತ ನನಗ್ ಭಯ ಆಗ್ತಾ ಇದೆ. ಬಿಡ್ತು ಅನು ಸೀತಕ್ಕ, ನನ್ಗೇನೋ ಅವಳ ನೋಡಿದ್ರೆ ಕೆಟ್ಟ ಹೆಂಗಸ್ತರ ಕಾಣಿಸ್ತಿಲ್ಲ. ಈ ಹಿಂದೆ ನಾನು ಅವಳನ್ನ ಎಲ್ಲೂ ನೋಡಿದೀನಿ ಅಂತ ಅನಿಸ್ತಿದೆ, ಆದ್ರೆ ನೆನಪಿಗೆ ಬರ್ತಿಲ್ಲ. ನೀನು ಬಿಡಮ್ಮ, ಯಾರನ್ನಾದ್ರೂ ನಂಬಿಡ್ತೀಯ. ವಿಷ ಕೊಡ್ತಾನೆ ಅಂತ ಗೊತ್ತಿದ್ರು ಆ ಯೋಗೇಂದ್ರನ್ ಮನೆ ಮುಂದೆ ಭಿಕ್ಷೆ ಬೇಡ್ಕೊಂಡು ನಿಂತಿರ್ಲಿಲ್ವಾ ಬಸರಿಲಿ? ಅಯ್ಯೋ, ಅದನ್ ಬಿಡಿ ಸೀತಕ್ಕ. ಈಗ ಅಗ್ರಹಾರದ ಮುತ್ತೈದೆಯರ್ನೆಲ್ಲ ಹೂವಿಳಿಯಕ್ ಕರಿಬೇಕು, ಮದ್ವೆ ಸಮಾರಂಭಕ್ಕೆ ಕರಿಬೇಕು, ಬಂದವ್ರಿಗೆಲ್ಲ ಅರ್ಶನ ಕೊಡ್ಬೇಕಲ್ಲ. ಅದನ್ ತರೋದ್ ಯಾವಾಗ, ಪೂಜೆ ಮಾಡೋದ್ ಯಾವಾಗ, ಕುಟ್ಟೋದ್ ಯಾವಾಗ? ಕಮಲ, ಬರೋ ಶುಕ್ರವಾರನೇ ಅರಿಶಿನ ಕುಟ್ಟೋ ಶಾಸ್ತ್ರನ ಇಟ್ಕೋಬಹುದು. ಅದನ್ ತರ್ಬೇಕಲ್ವಾ ಅತ್ತೆ? ಶಾರದಮ್ಮ ಏನೋ ದೊಡ್ಡದಾಗ್ ನಾನೇ ಎಲ್ಲ ತರ್ಸ್ತೀನಿ ಅಂತ ಹೇಳಿ ಮನೆಯಿಂದ ಹೊರಗೋದವ್ರು ಪತ್ತೆನೇ ಇಲ್ಲ. ಗೋಪಿ, ಸುಮ್ಮನೆ ನಾನು ಹೇಳ್ತೀನಿ ಕೇಳು. ಅವಳು ಕೊನೆ ಗಳಿಗೆಯಲ್ಲಿ ಕೈ ಎತ್ತಿ ಕಣ್ಮರೆ ಆಗ್ತಾಳೆ. ಹಾಗೇನಾದ್ರೂ ಆದ್ರೆ ಬೀಗರ್ ಮುಂದೆ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬರ್ಬೇಕಾಗತ್ತೆ. ನನ್ನ ಮಾತು ಕೇಳು. ಗುರುರಾಜನ್ಗೆ ಒಂದ್ ಮಾತು ಹೇಳೋ, ಏನೇನ್ ಸಾಮಗ್ರಿಗಳು ಬೇಕೋ ಎಲ್ಲ ತರೋದಕ್ಕೆ. ನಮ್ ಪಾಡಿಗೆ ನಾವು ತಯಾರಿ ಮಾಡ್ಕೊಳ್ಳೋಣ. ಕಮಲಾ, ಕಮಲಾ, ಶಾರದಾ ಕರೀತಿದ್ದಾಳೆ ಅನ್ಸುತ್ತೆ. ಏನು ಅಂತ ಹೋಗ್ ನೋಡು. ಆಯ್ತು ಅತ್ತೆ. ನೀನು ಹೋಗು ನೋಡೆ, ಅದೇನ್ ಅವಾಂತರ ಮಾಡಿದ್ದಾಳೋ ಏನೋ. ಹೋಗೋ. ಕಮಲಾ, ಬಾ. ಇದೇನಿದು ಚೀಲದಲ್ಲಿ? ಮನೆ ಬಾಗ್ಲಿಗೆ ಅರ್ಶನದ್ಕೊಂಬಂದಿದೆ. ಪೂಜೆ ಮಾಡಿ ಆರತಿ ಮಾಡಿ ಒಳಗಡೆ ತಗೊಂಡ್ ಹೋಗು. ಇದನ್ನೆಲ್ಲಿಂದ ತಂದ್ರಿ? ದೇವ್ಲೋಕದಿಂದ. ಹಾ? ದಡ್ಡಿ, ಕೆಲ್ಸದವನ್ಗೆ ಹೇಳ್ ಕಳ್ಸಿದ್ದೆ, ಅವನ್ ತಗೊಂಬಂದ್ ಇಟ್ಟಿದ್ದಾನೆ. ಹೋಗು, ಬೇಗ ಹೋಗಿ ಆರತಿ ತಟ್ಟೆ ತಗೊಂಬ. ಬರ್ತಾ ವೆಂಕಟಾಂಬನು ನಿನ್ ಜೊತೆ ಕರ್ಕೊಂಬ. ಆಗ್ಲಿ.
ನಾಳೆ ಚಪ್ರ ಹಾಕೋದಿದೆ. ಕೆಲಸದವ್ರಿಗೆಲ್ಲ ಹೇಳಿದಿರಿ ಅಲ್ವಾ? ಎಲ್ಲ ಸಿದ್ಧವಾಗಿದೆ ಲಕ್ಷ್ಮಿ. ಎಳ್ನೀರು, ತೆಂಗಿನ ಗರಿ, ಬಾಳೆಕಂದು, ಬಾಳೆಗೊನೆ, ಮಾವಿನ ಸೊಪ್ಪು ಎಲ್ಲಾದ್ರೂ ತೋಟದಲ್ಲಿ ಕಡಿದು ಒಟ್ಟಿಗೆ ಮಾಡಿದ್ದಾರೆ. ರಾತ್ರಿ ಹೊತ್ತಿಗೆ ಎಲ್ಲ ಬಂದ್ಬಿಡುತ್ತೆ. ನಾಳೆ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಎಲ್ಲ ಸಿದ್ಧವಾಗಿರುತ್ತೆ. ಸರಿ ರೀ, ನಾಳೆ ಪೂಜೆಗೆಲ್ಲ ಸಾಮಾನು ಎತ್ತಿಡೋದಿದೆ. ನೀವದೇನು ಅಂತ ನೋಡ್ಕೊಳ್ಳಿ. ಹಾ, ಅಕ್ಕ, ಅದು ನಾಳೆ ಇರೋ ವಾಸು. ಅಲ್ಲೋ, ವಿಷಯ ಗೊತ್ತಾಯ್ತೇನೋ? ಯಾವ ವಿಷಯ ಅಕ್ಕ? ಅದೇ ಕಣೋ, ಆ ಹುಡುಗನ ವಿಷಯ. ಯಾವ ಹುಡುಗನ ವಿಷಯ ಅಕ್ಕ? ಅಯ್ಯೋ, ನಿಂಗೆ ಹೇಗೆ ಹೇಳೋದು ಅರ್ಥ ಆಗ್ತಿಲ್ಲ. ನಾಳೆ ಬೆಳಿಗ್ಗೆ ಆದ್ರೆ ಚಪ್ರ, ಹೇಳಿದ್ರೆ ಮದುವೆ ನಿಂತೋಗುತ್ತೆ. ಹೇಳದೇ ಇದ್ರೆ ಸೋದರ ಸೊಸೆ ಜೀವನನೇ ಹಾಳಾಗೋಗುತ್ತೆ. ಅದ್ ಏನು ಅಂತ ಬಿಡಿಸಿ ಹೇಳ್ಬಾರ್ದೆ? ಅದೇ ಕಣೋ, ಅವನೇ ನಿನ್ ಬಾವಿ ಎಳಿಯ ಇದ್ದಾನಲ್ಲ ವೆಂಕಟನಾಥ, ಅವನು ತೀರೋ ಸರಿ ಇಲ್ವಂತೆ ಕಣೋ. ಅಂದ್ರೆ ಯಾರಿಗೂ ಗೊತ್ತಿಲ್ದಾಗೆ ಎಲ್ಲೆಲ್ಲೋ ಹೋಗೋದು ಬರ್ತಾನಂತೆ. ಈಗಿನ ಕಾಲದ ಹುಡುಗರು ಮೊದಲಿನ ಥರ ಅಲ್ಲಪ್ಪ. ಏನೇನೋ ಕಥೆಗಳು, ಎಲ್ಲೆಲ್ಲೋ ಸಂಬಂಧಗಳು. ಸರಿಯಾಗಿ ವಿಚಾರಿಸಿ ನೋಡು. ಇರೋ ಒಬ್ಳು ಮಗಳನ್ನ ದುಡುಕಿ ಹಾಳು ಬಾವಿಗೆ ತಳ್ಬೇಡ್ವೋ. ಅಕ್ಕ, ಈ ಸುದ್ದಿ ಮೂಲ ಎಲ್ಲಿಂದ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾದರೂ ಕೆಲಸ ಇದ್ರೆ ನೋಡ್ ಹೋಗು. ಏ ವಾಸು, ಅಲ್ವೋ? ಅಂದ್ರೆ ಗಜೇಂದ್ರಾಚಾರು ನನ್ನ ಹಿಂದೆ ಇರೋದು ಇವನು ಗೊತ್ತಾಗ್ಬಿಟ್ಟಿದ್ಯಾ? ಶಾರದಾ, ನೀನ್ ಏನು ಮಾತಾಡ್ದೆ ಸುಮ್ಮನೆ ನಿಂತ್ಕೊಂಡ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ನಾಳೆನೆ ಚಪ್ರ, ಆದ್ರೆ ಅದಕ್ಕೆ ಏನಂದ್ರೆ ಏನು ಸಿದ್ಧತೆ ಆಗಿಲ್ಲ. ನಾಂದಿ ಮಾಡೋದಿದೆ, ಆದ್ರೆ ವೆಂಕಟನಾಥ್ ಇನ್ನೂ ಬಂದಿಲ್ವಲ್ಲ? ನಿಮ್ ಊರ್ಗ್ ಹೋಗ್ತಾನೆ, ಎಲ್ಲ ತರ್ತಾನೆ ಅಂತ ಹೇಳಿದ್ರಲ್ಲ ಚಿಕ್ಕಮ್ಮ. ನಾವೇನೋ ಎತ್ತಿನ ಬಂಡಿಗಳು ಸಾಲಾಗಿ ಬರ್ಬೋದು ಅನ್ಕೊಂಡು ಕಾದ್ ಕುಳ್ತಿದ್ದೆ ಬಂತು. ಬಂಡಿ ಇರ್ಲಿ, ಮದುವೆ ಗಂಡು ಬಂದ್ರೆ ಸಾಕಾಗಿದೆ. ನಮ್ ಮನೆ ಮರ್ಯಾದಿ ಮಣ್ಪಾಲ್ ಆಗೋಗಿದೆ. ಚಕ್ಲಿಗಳಿಲ್ಲ, ಉಂಡೆಗಳಿಲ್ಲ, ಬಾಗ್ನ ತಯಾರಿ ಅಂತೂ ಇಲ್ವೇ ಇಲ್ಲ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಆಸೆ ಹುಟ್ಸಿ ಈ ರೀತಿ ನಿರ್ಲಿಪ್ತರಾಗ್ಬಾರ್ದು ನೀವು.